ಎಲ್ಲರಿಗೂ ನಮಸ್ಕಾರ. BU ನ್ಯೂಸ್ಗೆ ಸ್ವಾಗತ. ಓದುತ್ತಿರುವರು ಚಂದ್ರಶೇಖರ್. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪದವಿ ಪ್ರವೇಶ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ 3ನೇ ವರ್ಷದ ಪರಿನಿಬ್ಬಣ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೆರೆ ಹಾಗೂ ರಂಗವೇದಿಕೆ ಉದ್ಘಾಟನೆ. ರಾಜ್ಯ ಶಿಕ್ಷಣ ನೀತಿ ಕುರಿತಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ದಿನದ ಕಾರ್ಯಾಗಾರ. ಸಮಾಜಶಾಸ್ತ್ರ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಒಂದು ದಿನದ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆ ಕುರಿತು ಒಂದು ದಿನದ ಕಾರ್ಯಾಗಾರ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಿಕಾಂ ಪದವಿ ಪ್ರವೇಶಕ್ಕೆ ಕೌನ್ಸಿಲಿಂಗ್. ಬೆಂಗಳೂರು ವಿಶ್ವವಿದ್ಯಾಲಯದ ಬಿಕಾಂ ಪದವಿಗೆ ಪ್ರವೇಶ ಪ್ರಕ್ರಿಯೆ ಬಿಕಾಂ ಅಧ್ಯಯನ ಕೇಂದ್ರದಲ್ಲಿ ನಡೆಯಿತು. 80 ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಲಭ್ಯವಿದ್ದ 30 ಸೀಟ್ಗಳನ್ನು ಹಂಚಿಕೆ ಮಾಡಲಾಯಿತು. ಈ ವರ್ಷದಿಂದ ಮುಂಬೈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ಬಿಕಾಂ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಸರ್ಟಿಫಿಕೇಟ್ ಕೋರ್ಸ್ ನೀಡಲಾಗುತ್ತದೆ. ಈ ಯೋಜನೆಯು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸೃಷ್ಟಿಸಲು ಸಹಕಾರಿಯಾಗಲಿದೆ. ಬಿಕಾಂ ಪದವಿಯ ಸಂಯೋಜಕರಾದ ಡಾಕ್ಟರ್ ಕೆ ನಿರ್ಮಲಾರವರು ಹಾಗೂ ಅತಿಥಿ ಉಪನ್ಯಾಸಕರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಿದರು. Firstly, we should thank our Honorable Vice Chancellor, Dr. Jaikar sir, our Registrar, Mr. Sheikh Latif, and all of the authorities for instituting this kind of a course in our Bangalore University and giving a lot of encouragement to initiate this program in our Bangalore University. And this time, uniqueness of our BCom course is that we have associated with National Institute of Security Management to give away certificate courses to all the students who have been taken admission into this particular course now. Now coming to our BCom course, this year we had a very tremendous response from the students. Almost around 130 to 150 applications were received, but our seats allotment is going to be only for 30 students. And today is our BCom counselling. Now we have begun, and I think we have called from 1 to 60 rank. I think almost all students are here, and we are going to take our students for 30 as an intake. And with this, we should once again, the credit for this particular BCom course goes to all the authorities of this Bangalore University. Thank you very much. ಪದ್ಮಶ್ರೀ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ 3ನೇ ವರ್ಷದ ಪರಿನಿಬ್ಬಣ ಸ್ಮರಣ ಕಾರ್ಯಕ್ರಮ ಹಾಗೂ ಸಿದ್ದಲಿಂಗಯ್ಯನವರ ಮಧುರ ಮೈತ್ರಿ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರು ವಿಶ್ವವಿದ್ಯಾಲಯದ ವೆಂಕಟಗಿರಿ ಗೌಡ ಸಭಾಂಗಣದಲ್ಲಿ ನೆರವೇರಿತು. ಡಾಕ್ಟರ್ ಸಿದ್ದಲಿಂಗಯ್ಯನವರ ಒಡನಾಡಿ ಎನ್ ವೆಂಕಟೇಶ್ ಅವರು ಮಾತನಾಡಿ ದಲಿತ ಪರ ಹೋರಾಟಕ್ಕೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ಕೊಡುಗೆ ಕುರಿತು ಪ್ರಸ್ತಾಪಿಸಿದರು. ಬಹಳ ಮುಖ್ಯವಾಗಿ ಅಮೃತ್ ಕಾವಲ್ ಹೋರಾಟ ಅಂತ ಛತ್ರಪತಿ ತ್ಯಾಗಿ ಅವರು ತಗೊಳ್ತಾರೆ. ಸುಮಾರು 125 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹಗ್ಗ ಹಿಡಿದು ಅಳತೆ ಮಾಡಿ ಶಿವಮೊಗ್ಗ ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕಲ್ಲಿ ನಾವು ಅಲ್ಲೇ ತಂಗಿದ್ದು ಹೋರಾಟವನ್ನು ಮುನ್ನಡೆಸಿದ್ವಿ. ತ್ಯಾಗಿ ನಾನು ಆ ಘಟನೆಯನ್ನು ನೆನೆಸ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಸಿದ್ದಲಿಂಗಯ್ಯನವ್ರಿಗೆ ತ್ಯಾಗಿ ಅವರು ಕೊಟ್ಟರು ಅನ್ನೋದನ್ನು ನೆನಪಿಸ್ಕೊಳ್ತಾರೆ. ಹಾಗಾಗಿ ಚಳವಳಿ ಮಧ್ಯೆ ಒಂದು ಅವಿನಾಭಾವ ಸಂಬಂಧ, ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟವರು ಸಿದ್ದಲಿಂಗಯ್ಯ ಅಂತ ನಾನು. ಇದೇ ಸಂದರ್ಭದಲ್ಲಿ ಮುದಲ್ ವಿಜಯ್ ಅವರು ಬರೆದಿರುವ ಡಾಕ್ಟರ್ ಸಿದ್ದಲಿಂಗಯ್ಯ ಮಧುರ ಮೈತ್ರಿ ಎಂಬ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್ಎಂ ಮಾತನಾಡಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರು ಶ್ರೇಷ್ಠ ಕವಿ, ಚಿಂತಕ, ಸಾಹಿತಿ, ಸಮಾಜ ಸುಧಾರಕರಾಗಿ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಇವರು ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದು ಹೆಮ್ಮೆಯ ವಿಚಾರ ಎಂದರು. ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರು
ನಮ್ಮ ವಿಶ್ವವಿದ್ಯಾಲಯದಲ್ಲೇ ಕನ್ನಡ ಪ್ರಾಧ್ಯಾಪಕರಾಗಿ, ಶ್ರೇಷ್ಠ ಕವಿಗಳಾಗಿ, ಚಿಂತಕರಾಗಿ, ಸಾಹಿತಿಗಳಾಗಿ, ಸಮಾಜ ಸುಧಾರಕರಾಗಿ ಬೇರೆ ಬೇರೆ ಥರದಲ್ಲಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಸೇವೆ ಸಲ್ಲಿಸಿದವರು. ಕಾರ್ಯಕ್ರಮದಲ್ಲಿ ಆಗಮಿಸಿದ ಡಾಕ್ಟರ್ ಬೈರಮಂಗಲ ರಾಮೇಗೌಡ, ಮುದಲ್ ವಿಜಯ್, ಡಾಕ್ಟರ್ ಕಾವಲಮ್ಮ, ಶ್ರೀ ಎನ್ ವೆಂಕಟೇಶ್, ಶ್ರೀ ಗೊಲ್ಲಳ್ಳಿ ಶಿವಪ್ರಸಾದ್, ಶ್ರೀಮತಿ ಸಿ ರಮಾಕುಮಾರಿ ಸಿದ್ದಿಲಿಂಗಯ್ಯ, ಶ್ರೀ ವೇಲು, ಶ್ರೀ ಮಾವಳ್ಳಿ ಶಂಕರ, ಡಾಕ್ಟರ್ ಮಾನಸ ಸಿದ್ದಿಲಿಂಗಯ್ಯ, ಡಾಕ್ಟರ್ ಶಿವಶಂಕರ ಡಿ ಹಾಗೂ ಗಣ್ಯಾತಿ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಆವರಣದಲ್ಲಿ ರೋಟರಿ ಬೆಂಗಳೂರು ಪ್ರೈಮ್ನ ಸಹಯೋಗದೊಂದಿಗೆ ಕೆರೆ ಹಾಗೂ ದೇವನಂ ಪ್ರಿಯ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಚೌಕಟ್ಟು ಎಂಬ ನೂತನ ವೇದಿಕೆಯನ್ನು ನಿರ್ಮಿಸಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜೈಕರ್ ಎಸ್ಎಂ, ಕುಲಸಚಿವ ಶೇಖ್ ಲತೀಫ್ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಪ್ರೊಫೆಸರ್ ಕೆ.ಬಿ. ಹೊನ್ನು ಸಿದ್ಧಾರ್ಥ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ರಾಜ್ಯ ಶಿಕ್ಷಣ ನೀತಿ ಅನ್ವಯ ಪಠ್ಯಕ್ರಮ ರಚನೆ ಕುರಿತು 7 ವಿಶ್ವವಿದ್ಯಾಲಯಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಾಧ್ಯಾಪಕರಿಗೆ 1 ದಿನದ ಕಾರ್ಯಾಗಾರವನ್ನು ಎಚ್ಎನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಜೈಕರ್ ಎಸ್ಎಂ, ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಶಿಕ್ಷಣದ ಉದ್ದೇಶ. ಕೌಶಲ್ಯ ಆಧಾರಿತ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಾಧ್ಯಾಪಕರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದರು. BOS takes note of the preparing a good syllabus which is blend of theory and application, for which you have to organize the content efficiently, which includes essential information to support students' academic success, informing them about the course structure, goals, learning outcomes, and outline the responsibilities for achieving the success. And I strongly feel that SCP curriculum and syllabus will enhance the employability of our students. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ಭಾಗ್ಯವನ್ ಮಾತನಾಡಿ, ನಮ್ಮ ರಾಜ್ಯಕ್ಕೆ ಅಗತ್ಯ ಇರುವ ಹಾಗೂ ರಾಜ್ಯದ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌಗೋಳಿಕ ನೆಲೆಗಟ್ಟಿನ ಆಧಾರದ ಮೇಲೆ ಹೊಸ ರಾಜ್ಯ ಶಿಕ್ಷಣ ನೀತಿಯನ್ನು ರಚಿಸಿದ್ದೇವೆ ಎಂದರು. ನಾವು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಷನ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ BOS ಚೇರ್ಮನ್ಸ್ಗಳಿಗೆ ಆಯೋಜನೆ ಮಾಡಿ ಕರಿಕ್ಯುಲಮ್ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಂತ ಹೇಳಿದಾಗ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬರೀ BOS ಚೇರ್ಮನ್ ಅಷ್ಟೇ ಯಾಕೆ, ನಮ್ಮ ಎಲ್ಲ ಅಧ್ಯಾಪಕರಿದ್ದರೆ ಅವ್ರಿಗೂ ಗೊತ್ತಾಗಲಿ ವಿಷಯ ಅಂತ ಹೇಳಿ ಅವರೆಲ್ಲರನ್ನೂ ಕರೆದಿದ್ದ ಕಾರಣಕ್ಕೋಸ್ಕರ ಇವತ್ತು ಈ ಸಭಾಂಗಣ ತುಂಬಿದೆ. ಇದಕ್ಕೆ ನಾನು ಧನ್ಯವಾದಗಳನ್ನು ವಿಶ್ವವಿದ್ಯಾಲಯಕ್ಕೆ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ನೃಪತುಂಗ ಮಹಾರಾಣಿ ಕ್ಲಸ್ಟರ್, ದಾವಣಗೆರೆ ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ ಹಾಗೂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಅಧ್ಯಯನ ಮಂಡಳಿ ಸದಸ್ಯರು ಹಾಗೂ ಪ್ರಾಧ್ಯಾಪಕರಿಗೆ ಆಯೋಜಿಸಲಾಗಿತ್ತು. 500ಕ್ಕೂ ಹೆಚ್ಚು ಪ್ರಾಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸುಧಾಂಶು ಭೂಷಣ್, ಕುಲಸಚಿವ ಶೇಖ್ ಲತೀಫ್, ಪ್ರೊಫೆಸರ್ ಶ್ರೀನಿವಾಸ್, ಸುಖದೇವ್ ತೋರೋಟ್, ಡಾಕ್ಟರ್ ಭಾಗ್ಯವನ್ ಎಸ್ ಮುದ್ರೇಗೌಡ, ಪ್ರೊಫೆಸರ್ ಸಿದ್ದೇಗೌಡ, ಪ್ರೊಫೆಸರ್ ಜೋಗನ್ ಶಂಕರ್, ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ, ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ಡಾಕ್ಟರ್ ಸುಧುರಾವ್, ಡಾಕ್ಟರ್ ಮಹೇಶ್ವರಪ್ಪ, ಡಾಕ್ಟರ್ ಮಹಾದೇವ್ ನಾಯಕ್, ಪ್ರೊಫೆಸರ್ ಬಿ.ಡಿ. ಕುಂಬಾರ್, ಪ್ರೊಫೆಸರ್ ಶರತ್ ಅನಂತಮೂರ್ತಿ ಮತ್ತು ವಿವಿಧ ವಿಶ್ವವಿದ್ಯಾಲಯದ ಶಿಕ್ಷಕರು ಭಾಗಿಯಾಗಿದ್ದರು. ಕ್ರಿಟಿಕಲ್ ರಿಫ್ಲೆಕ್ಷನ್ ಆಫ್ ಸೋಷಾಲಜಿ ಥಿಯರಿ ಎಂಬ ವಿಷಯದ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇತ್ತೀಚೆಗೆ ಹಮ್ಮಿಕೊಂಡಿದ್ದರು. ಹೈದರಾಬಾದ್ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥರಾದ ಜಿ ನಾಗರಾಜ್ರವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದರು. ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಕಾರಣಗಳು ಮತ್ತು ಮಾನವನ ನಡವಳಿಕೆಯ ಕುರಿತು ಉಪನ್ಯಾಸ ನೀಡಿದರು. So that's why, my friends, all of you are aware that we are talking about economy. The
the world, in the context of Western world, the economies was primarily organized on the basis of division of labor. I am sure as a part of your degree studies. ಈ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥ ಪ್ರೊಫೆಸರ್ ಆರ್ ರಾಜೇಶ್, ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗಕ್ಕೆ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವ ವಿಷಯ ಕುರಿತು ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ನಡೆಸಲಾಯಿತು. ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾದ ಶ್ರೀಮತಿ ನಾಗಮಣಿ ಕೆಜಿ ರವರು ಕಾರ್ಯಾಗಾರದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ತನ್ನ ಜೀವನದ ಉದಾಹರಣೆ ನೀಡುತ್ತಾ ಗ್ರಾಮೀಣ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಭಯಪಡಬೇಕಾಗಿಲ್ಲ. ಕಷ್ಟಪಟ್ಟು ಓದಿದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಕಷ್ಟದ ಕೆಲಸವೇನಲ್ಲ, ಇದಕ್ಕೆ ದೃಢ ನಿರ್ಧಾರ ಬೇಕು ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ YS ಸುರೇಂದ್ರಕುಮಾರ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಜ್ಯಶಾಸ್ತ್ರ ವಿಭಾಗ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವರ್ಷದ 30ನೇ ಕಾರ್ಯಕ್ರಮವಾಗಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆ ಕುರಿತು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಭಾರತೀಯ ಸಾಮಾಜಿಕ ಬದಲಾವಣಾ ಸಂಸ್ಥೆ ನಿರ್ದೇಶಕರಾದ ಪ್ರೊಫೆಸರ್ ಡಿ ರಾಜಶೇಖರ್ ಸಂಶೋಧನಾ ಗುಣಮಟ್ಟ ಹೆಚ್ಚಿಸುವ ತಂತ್ರಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. Why I say that this is very important is that undertaking research projects is an important and very important part of teaching, because when you are teaching either for undergraduate students or graduate students or PhD students, the quality of education is improved when your theoretical inputs or conceptual inputs are based on empirical practices. That is when the value of the education will certainly be improved. So it is here that undertaking research projects will be very. So what is required for the society? What is required for the industry? What is required for the nation building? And we have to take few experts from the industry and social science background also. We have to discuss and frame a proper the syllabus for our students. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೃಷ್ಣರಾಜ ಹಾಗೂ ಡಾಕ್ಟರ್ ಮನೋಹರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಂಶೋಧನೆ ಯೋಜನೆಗಳನ್ನು ಸಿದ್ಧಪಡಿಸುವ ಹಾಗೂ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸುವ ಕುರಿತು ವಿಸ್ತಾರವಾದ ಮಾಹಿತಿಯನ್ನು ನೀಡಿದರು. ನಾವು ಪ್ರತಿದಿನ ಓದಬೇಕು, ಪ್ರತಿದಿನ ಏನಾದರೂ ಬರೀಬೇಕು, ಓದೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಬರೀಬೇಕು. ಬರೆದಾಗ ನಮಗೆ ಪರ್ಫೆಕ್ಟ್ನೆಸ್ ಜಾಸ್ತಿ ಬರ್ತದೆ. ಬರೆಯೋದ್ರ ಜೊತೆಗೆ ಅದನ್ನ ಏನು ಬರಿತಾ ಇದ್ದೀವಿ ಅಂತ ನಾವು ಮಕ್ಕಳಿಗೆ ಅಥವಾ ಕೊಲೀಗ್ಸ್ ಜೊತೆ ಡಿಸ್ಕಸ್ ಮಾಡಬೇಕು. ಅದರಿಂದ ಐಡಿಯಾಸ್ಗಳೇನಾಗುತ್ತೆ ಬೆಳೀತಾ ಹೋಗ್ತದೆ, ಹೊಸ ಹೊಸ ಐಡಿಯಾಸ್ಗಳು ನಮಗೆ ಬರುತ್ತೆ. ಅದರಿಂದ ಏನಾಗುತ್ತೆ ಮನುಷ್ಯನಿಗೆ ಒಂದು ಮೌಲ್ಯ ಜಾಸ್ತಿ ಆಗುತ್ತೆ, ಒಬ್ಬ ಟೀಚರ್ ಆಗಲಿಕ್ಕೆ ಅವನಿಗೆ ಎಲ್ಲ ಯೋಗ್ಯತೆಗಳು ಬರುತ್ತೆ ಅಂತ. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM, ವಿಭಾಗದ ಪ್ರೊಫೆಸರ್ SY ಸುರೇಂದ್ರ ಕುಮಾರ್ ಹಾಗೂ ವಿವಿಧ ಕಾಲೇಜಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಡಾಕ್ಟರ್ ಸಿದ್ದಲಿಂಗನವರ 3ನೇ ವರ್ಷದ ಪರಿನಿಬ್ಬಣ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೆರೆ ಹಾಗೂ ರಂಗವೇದಿಕೆ ಉದ್ಘಾಟನೆ. ರಾಜ್ಯ ಶಿಕ್ಷಣ ನೀತಿ ಕುರಿತಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ದಿನದ ಕಾರ್ಯಾಗಾರ. ಸಮಾಜಶಾಸ್ತ್ರ ವಿಭಾಗದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಒಂದು ದಿನದ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆ ಕುರಿತು ಒಂದು ದಿನದ ಕಾರ್ಯಾಗಾರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BCom ಪದವಿ ಪ್ರವೇಶಕ್ಕೆ ಕೌನ್ಸಿಲಿಂಗ್.